ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬೈಸೂರ್ಯ. ವೆಲ್ಕಮ್ ಟು ದ ವಿಡಿಯೋ. ಸೊ ಇವತ್ತು ಯಾಕೋ ದರ್ಶನ್ ಅವ್ರ ಬಗ್ಗೆ ಮಾತಾಡೋಣ ಅನ್ನಿಸ್ತು. ಹೆಂಗೆ ಲೈಫ್ ಲೀಡ್ ಮಾಡೋದಂಥ ವ್ಯಕ್ತಿ ಇವತ್ತು ಹೋಗಿ ಅಲ್ಲಿ ಕೂತಿದ್ದಾರೆ. ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಸೊ ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತ ಮಾಡಿದಂಥ ವ್ಯಕ್ತಿ ಇವತ್ತು ಒಂದು ಕೆಟ್ಟ ಘಟನೆಯಿಂದ ಹೋಗಿ ಅಲ್ಲಿ ಕೂತಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಲಾಸ್ ಅನ್ನೋದನ್ನ ಅವರ ನಿರ್ಮಾಪಕರುಗಳಿಗೆ ಗೊತ್ತು, ಥಿಯೇಟ್ರ್ ಓನರ್ಸಿಗೆ ಗೊತ್ತು, ಒಟ್ಟಿನ ಕನ್ನಡ ಚಿತ್ರರಂಗಕ್ಕೆ ಗೊತ್ತು. ಆದರೆ ಅವ್ರ ಲೈಫ್ನ ನೋಡಿ ನಾವೇನಾದರೂ ಮೋಟಿವೇಶನಲ್ಲಿ ಏನಾದರೂ ತೊಗೊಬೇಕು ಅನ್ನೋದಿದ್ರೆ, ಒಂದು ಅವ್ರು ಏನೂ ಇಲ್ದೇ ಝೀರೋಯಿಂದ ಮೇಲೆ ಬಂದಿದ್ದಾರೆ. ಅವರಪ್ಪ ತೀರೋದ್ಮೇಲೆ ದುಡ್ಡಿಲ್ಲ, ಹಸುಗಳನ್ನ ಸಾಕಿ ಅವರು ಅದರಿಂದ ಬಂದಂಥ ದುಡ್ಡಿಂದ ಅವರು ಜೀವನ ನಡೆಸ್ತಿದ್ರು. ಲೈಟ್ ಬಾಯ್ ಆಗಿದ್ದರು. ಯಾವುದೇ ಕೆಲಸ ಸಣ್ಣದು, ನಾನಂಥ ಸ್ಟಾರ್ ಮಗ ಈ ಕೆಲಸ ಮಾಡಬೇಕಾ ಅನ್ನೋದು ಅವ್ರ ಮೈಂಡಿಗಿಲ್ಲ. ಯಾರು ಏನೇ ಅಂದ್ಕೊಂಡ್ರು ನನ್ನ ಕೆಲಸ ನಾನು ಮಾಡಬೇಕು, ಅದು ಮೇಯ್ನ್. ಈಗ ನಾವೇನು ಅಂದ್ಕೊತೀವಿ, ಯಾರೋ ಏನೋ ಅಂದ್ಕೊಂಬಿಡ್ತಾರಪ್ಪ. ನಾವು ಬೇರೆಯವ್ರಿಗೋಸ್ಕರ ಬದುಕ್ತಾ ಇದ್ದೀವಿ, ನಮಗೋಸ್ಕರ ನಾವು ಬದುಕೋದನ್ನು ಕಲಿಬೇಕು. ಆವಾಗ ಮಾತ್ರ ನಾವು ಮೇಲೆ ಬರೋಕ್ಕೆ ಸಾಧ್ಯ. ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಕೊನೆಗೆ 2002ರಲ್ಲಿ ಅವರು ಮೆಜೆಸ್ಟಿಕ್ ಅನ್ನೋ ಸಿನಿಮಾಗೆ ಹೀರೋ ಆಗ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ, ನೀವು ಕಷ್ಟಪಟ್ಟರೆ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಅಲ್ವಾ. ಸೊ ಏನಾದರೂ ಕಷ್ಟಪಡಬೇಕು. ಬೇರೆಯವ್ರು ಏನು ಅಂದ್ಕೊತಾರೆ ಅದನ್ನು ಬಿಟ್ಬಿಡ್ಬೇಕು. ನಮ್ಗೆ ಏನು ಅನಿಸುತ್ತೆ ನಾವು ಅದನ್ನು ಮಾಡಬೇಕು, ಅದರಿಂದ ನಾವು ಮೇಲೆ ಬರಬೇಕು ಅಷ್ಟೇ. ಇನ್ನೊಂದು ಅವರಲ್ಲಿರೋ ಪ್ರಾಣಿ ಪ್ರೀತಿ, ಪರಿಸರ ಕಾಳಜಿ. ಒಂದ್ಸಲ ಹಿಂಗೆ ಕೊರೋನಾದಲ್ಲಿ ಝೂನಲ್ಲಿರೋ ಪ್ರಾಣಿಗಳಿಗೆ ತೊಂದರೆ ಆಗ್ತಾಯಿದೆ ಅಂದಾಗ ಇದೇ ದರ್ಶನ್ ಅವರು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಒಂದು ವಿಡಿಯೋ ಬಿಟ್ಟರು. ಏನು ಕೋಟಿಗಟ್ಟಲೆ ಹಣ ಬಂತು. ಇದು ಅವರಲ್ಲಿರೋ ಪ್ರಾಣಿ ಪ್ರೀತಿ ಅಥವಾ ಪರಿಸರ ಕಾಳಜಿನ ತೋರಿಸುತ್ತೆ. ವಿತೌಟ್ ರೆಮ್ಯುನರೇಷನ್, ಯಾವುದೇ ದುಡ್ಡು ಅಮೌಂಟ್ನ ಡಿಮ್ಯಾಂಡ್ ಮಾಡ್ದಂಗೆ ಅವರು ಇದನ್ನು ಮಾಡಿಕೊಟ್ಟಿದ್ರು ಅಂತ ನನಗೆಲ್ಲೋ ಬಂದಿದ್ದ ಮಾಹಿತಿ. ಇನ್ನೊಂದು, ನಾವು ಜೀವನದಲ್ಲಿ ಮಾಡೋ ತಪ್ಪುಗಳಿಂದ ಕಲಿಬೇಕಾದ ಪಾಠ. ಒಂದು, ನಮ್ಮ ಕೋಪ, ನಮ್ಮ ಆ್ಯಂಗರ್ನೆಸ್ಸು ಒಂದು ಕ್ಷಣ ಮಿಸ್ ಆದರೆ ಸೊ ನಮ್ಮ ಲೈಫು ಬರ್ಬಾದಾಗ್ಬಿಡುತ್ತೆ ಅಥವಾ ಎಲ್ಲೋ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತೀವಿ ಅನ್ನೋದು ಒಂದು ಎಚ್ಚರಿಕೆ ಪಾಯಿಂಟ್. ಸೆಕೆಂಡ್, ನಮ್ಮ ಸುತ್ತಮುತ್ತ ಇರೋ ಸಮಾಜ ಅಥವಾ ನಮ್ಮ ಫ್ರೆಂಡ್ಸ್ ಸರ್ಕಲ್ಲು ನಮ್ಮನ್ನು ಬೇರೆ ದಾರಿಗೆ ಎಳೆಯೋಂಥ ನಮ್ಮ ಮಕ್ಕಳು ಇದ್ದೇ ಇರ್ತಾರೆ. ಸೊ ಅವರಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅವ್ರ ಸಹವಾಸ ಬಿಟ್ಟು ಬಿಡಬೇಕು. ಯಾರು ಬೇಡ, ನಾವು ಸಿಂಗಲ್ ಆಗಿದ್ದು ಬಿಡೋಣ ಅಲ್ವಾ. ಸೊ ಅದರಿಂದ ನಮ್ಮ ಸುತ್ತಮುತ್ತ ಇರೋ ಜನ, ಸಮಾಜ ಅಥವಾ ಗೆಳೆಯರ ಬಳಗ, ಫ್ರೆಂಡ್ಶಿಪ್ ಕರೆಕ್ಟಾಗಿರ್ಬೇಕು. ಅವ್ರು ಕರೆಕ್ಟಾಗಿದ್ದರೆ ನಾವು ಕರೆಕ್ಟಾಗಿರ್ತೀವಿ. ಸೊ ಇದು ನಾವು ಇವ್ರ ಲೈಫ್ ನೋಡಿ ಕಲಿಯೋಂಥ ಪಾಠ ಅಂತ ಹೇಳ್ಬೋದು. ಸೊ ಇದು ದರ್ಶನ್ ಅವ್ರ ಜೀವನದಿಂದ ನಾವು ಕಲಿಬೇಕಾದ್ದು. ಅವ್ರು ಕಷ್ಟಪಟ್ಟೋ ದಿನಗಳು, ಅವ್ರ ಪರಿಶ್ರಮ, ಧೈರ್ಯ ಮತ್ತು ಪ್ರಾಣಿ ಪ್ರೀತಿ ಇವು ನಮಗೆ ಸ್ಫೂರ್ತಿಯಾಗುತ್ತೆ. ಮತ್ತು ಅವ್ರು ಸಹಾಯ ಮಾಡೋ ಗುಣ ಅದು ಸ್ಫೂರ್ತಿಯಾಗುತ್ತೆ. ಬಟ್ ಅವರ ಹ್ಯಾಂಗರ್ನೆಸ್ಸು, ಅವರ ಸಮಥಿಂಗ್ ಅವರ ಫ್ರೆಂಡ್ ಸರ್ಕಲ್ಲು, ಸೊ ಇದು ನಮಗೆ ಕಲಿಬೇಕಾದಂಥ ಪಾಠಗಳಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನನ್ನ ತಲೆಗೆ ಬಂದಿದ್ದು ಅಷ್ಟೇ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ದರ್ಶನ್ ಅವ್ರ ಅಭಿಮಾನಿಗಳು ಯಾರಾದರೂ ಇದ್ದೆ ನಿಮ್ಗೆ ಏನು ಅನ್ನಿಸ್ತು ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬರಲಾ, ಬಾಯ್. ಕೀಪ್ ರೈಡಿಂಗ್, ರೈಡ್ ಸೇಫ್. ಬರಲಾ. ಆಮೇಲೆ ಹೆಲ್ಮೆಟ್ ಹಾಕ್ಕೊಳೋದು ಮರಿಬೇಡಿ.